ಕಳೆದ ಈ ಭಾಗದ ಹಿಂದಿನ ಭಾಗಕ್ಕೆ ಹೇಳಿದ್ದಾಗ ನಾನು ಹೇಳಿದೆ ಆ ಛಲ ಅನ್ನೋದು ಇಲ್ಲದಿದ್ದರೆ ನೆರವು ಕೊಟ್ಟರು ಒಂದೇ ಕೊಡದಿದ್ದರೂ ಒಂದೇ ವೇಸ್ಟ್ ಅಂತ. 4 kg ಅಕ್ಕಿ ಕೊಡ್ತಾಯಿದ್ದೀವಿ ಅಂತ ಸಂತೋಷ ಪಟ್ಕೋಬೋದು ನೀವು. ಆದರೆ ಆ 4 kg ಅಕ್ಕಿಯಿಂದ ಅವರಲ್ಲಿ ನೀವು ಆ ಛಲವನ್ನು ಹುಟ್ಟಿಸ್ತೇ ಇದ್ದರೆ, ನಾನು ಆ 4 kg ಅಕ್ಕಿಯನ್ನು ತಿಂಗಳ ದುಡಿಯುವಂಥ ಅಥವಾ 10 kg ಅಕ್ಕಿಗೆ ದುಡಿಯುವಂಥ ಶಕ್ತಿಯನ್ನು ಪಡಿಬೇಕು ಅನ್ನುವಂತಹ ಮನಸ್ಸನ್ನು ತರದೇ ಇದ್ದರೆ ನೀವು ಎಷ್ಟು ವರ್ಷ ಅಂತ ಕೊಟ್ಕೊಂಡು ಕೂತ್ಕೋತೀರಿ. ಕೈಯಲ್ಲೇ ಆಗದೇ ಇದ್ದವ್ರದ್ದು ಬೇರೆ ಪ್ರಶ್ನೆ, ದೈಹಿಕವಾಗಿ ಅವ್ರ ಕೈಲಿ ಸಾಧ್ಯವೇ ಇಲ್ಲ ದುಡಿಮೆ ಅನ್ನೋದಿದ್ರೆ ಬೇರೆ ಪ್ರಶ್ನೆ. ಅದು ದೈಹಿಕವಾಗಿ ಕೈ ಮೈ ಗಟ್ಟಿ ಇರೋಂಥವ್ರು ನನ್ನ ಪ್ರಕಾರದಲ್ಲಿ ಅದನ್ನು ತಗೊಂಡು ಅದರಿಂದನೇ ಬದುಕು ನಡೆಸಬೇಕು ಅನ್ನುವಂತಹ ನಾಟಕ ಆಡೋರುಗಳಿಗೆ ಇವೆಲ್ಲ ಕ್ಲಾಸಿಕ್ ಸ್ಟೋರಿಗಳಿವು. ಯಾಕೆ ಅಂದರೆ ಮಾತೆತ್ತಿದೆ ಸರ್ಕಾರಗಳಲ್ಲಿರೋರು ಹೇಳ್ತಾರೆ ಬಡವರನ್ನ ಮೇಲೆತ್ತುವ ಕೆಲಸ ಅಂತಾರೆ. ಯಾವುದು ಮೇಲೆತ್ತೋದು ಅಂದರೆ ಏನು? ಅವ್ರಿಗೆ ತಿಂಗಳಿಗೆ 4 kg ಅಕ್ಕಿ ಕೊಡೋದಲ್ಲ ಬಡವರನ್ನ ಮೇಲೆತ್ತೋದು ಅನ್ನೋದು. 4 kgಯನ್ನು ದುಡಿಯುವಂತೆ ಮಾಡಿ ಅದನ್ನು 40 kg ಮಾಡೋದು ಬಡವರನ್ನ ಮೇಲೆತ್ತೋ ಕೆಲಸಗಳು. ದ್ಯಾಟ್ ವಿ ಡೋಂಟ್ ಡೂ. ಅದಕ್ಕೆ ಈ ಸ್ಟೋರಿನೂ ಎಗೈನ್ ಇಟ್ ಗೋಸ್ ಬ್ಯಾಕ್ ಟು ದಟ್ ಫೈಟಿಂಗ್ ಸ್ಪಿರಿಟ್ ಆಫ್ ಲೈಫ್. ನೋಡೋಣ ಹಾವೇರಿಯಿಂದ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದ ಸದಾಶಿವಪ್ಪ ಮತ್ತು ಮಂಜುಳಾ ದಂಪತಿಗೆ 2 ಮಕ್ಕಳು. ಹಿರಿಯ ಮಗಳು ಜಯಶ್ರೀಗೆ ದೂರದೃಷ್ಟಿ ಅಲ್ಲದೆ ಕಿವಿ ಸಹ ಕೇಳಲ್ಲ. ಆದರೂ ಶಾಲೆಯಲ್ಲಿ ಪ್ರತಿಭಾವಂತೆಯಾಗಿದ್ದಾಳೆ. ಪಿಯುಸಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿದ್ದು ಈಗ BA ವ್ಯಾಸಂಗ ಮಾಡುತ್ತಿದ್ದಾಳೆ. ಮಗ ರಾಜೇಶ ದ್ವಿತೀಯ PUC ಓದುತ್ತಿದ್ದಾನೆ. ಈತನಿಗೆ ಧ್ವನಿ ಸಮಸ್ಯೆ ಇದೆ. ಮನೆಯ ಮುಂದೆ ಸಣ್ಣದೊಂದು ಅಂಗಡಿ ಮಾಡಿಕೊಂಡು ಅದರಲ್ಲಿ ದುಡಿದು ಮಕ್ಕಳನ್ನ ಆಸ್ಪತ್ರೆಗೆ ತೋರಿಸಿಕೊಂಡು ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನ ಈ ದಂಪತಿಗಳು ಕೊಡಿಸುತ್ತಿದ್ದಾರೆ. ತಂದೆ ಸದಾಶಿವಪ್ಪ ಖಾಸಗಿ ಶಾಲೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡುತ್ತಿದ್ದಾರೆ. ಆದರೆ ತಂದೆ ತಾಯಿಯ ದುಡಿಮೆ ಮಕ್ಕಳ ಚಿಕಿತ್ಸೆ ಮತ್ತು ಶೈಕ್ಷಣಿಕ ವೆಚ್ಚಕ್ಕೆ ಸಾಲುತ್ತಿಲ್ಲ. ಹಾಗಾಗಿ ಮಕ್ಕಳಾದ ಜಯಶ್ರೀ ಮತ್ತು ರಾಜೇಶ್ ನಮಗೊಂದು ಜೆರಾಕ್ಸ್ ಮೆಷಿನ್ ಕೊಡಿಸಿದ್ರೆ ಅದರಲ್ಲಿ ಅಲ್ಪ ಸ್ವಲ್ಪ ದುಡಿದು ನಮ್ಮ ಓದಿನ ಖರ್ಚುಗಳನ್ನ ಭರಿಸುತ್ತೇವೆ ಎನ್ನುತ್ತಿದ್ದಾರೆ. ಜೊತೆಗೆ ಆ ಮೂಲಕ ಅಪ್ಪ ಅಮ್ಮನ ಮೇಲಿನ ಹೊರೆಯನ್ನ ಕಡಿಮೆ ಮಾಡುತ್ತೇವೆ ಎಂಬುದು ಇವರ ಮನವಿ. ತಮಗಿರುವ ವೈಕಲ್ಯವನ್ನ ಮೆಟ್ಟಿ ನಿಂತು ನಾವು ದುಡಿಯುವ ಮೂಲಕ ಓದನ್ನ ಮುಂದುವರಿಸುತ್ತೇವೆ ಎನ್ನುತ್ತಿರುವ ಈ ಅಕ್ಕ ತಮ್ಮನಿಗೆ ಪ್ರೋತ್ಸಾಹಿಸುವ ಆಶಯ ನಮ್ಮದು. ಇದರಲ್ಲಿ ಸದಾಶಿವಪ್ಪ ನೀವು ಅಜ್ಜಿ ಅಂದ್ರೆ ನಿಮ್ಮ ತಾಯಿನ? ನಿಮ್ಮ ಅತ್ತೆ ಸೌಭಾಗ್ಯಮ್ಮ ಅಂದ್ರೆ ನಿಮ್ಮ ಮಗಳನ್ನು ಅವ್ರಿಗೆ ಕೊಟ್ಟಿದ್ದೀವಿ. ಮಗಳೇನು? ಮಗಳು ಅದೇ ಮನೆಯಾಗ ಇರ್ತಾಳ ಸಹ. ಏನು ಮಾಡೋಣ ಅಂದ್ರೆ ಇದಾರೆ. ಏನ್ ಮಾಡ್ತಾರೆ? ಅಂಗಡಿ ಇಟ್ಕೊಂಡ್ರ. ಓ ಅದೇ ಸರಿ, ಅದೇ ಚಿಕ್ಕ ಅಂಗಡಿ ಅಂತ ಈಗ ತೋರಿಸಿದ್ರಲ್ಲ ಅದು. ನಿಮ್ಮ ಮಕ್ಕಳು 2. ಇದರಲ್ಲಿ ಜಯಶ್ರೀ ನೀನಾ? ನಮಸ್ಕಾರಪ್ಪ. ರಾಜೇಶ್ ನೀನು? ನಿನಗೆ ಕಣ್ಣಿನ ಪ್ರಾಬ್ಲಮ್ ಇದೆಯಾ? ಏನ್ ಪ್ರಾಬ್ಲಮ್ ಅದು? ದೂರದಿಂದ ಕಾಣಲ್ಲ ಸರ್, ಹತ್ರ ಇದ್ರೆ ತೋರಿಸಿದ್ಯಾ? ಏನಂತಾರೆ? ನರವಿಕ್ಕಿದೆ ಅಂತ ಹೇಳ್ತಾರೆ. ಓ ಸರಿ. ನೀನು ನಿನಗೆ ಮಾತು ಕಷ್ಟನಾ? ಬರದೇ ಇಲ್ವಾ? ಅಂಗಳ ಇದು ಓಪನ್ ಐತೆ ಸರ್. ಇದು ದಾವಣಗೆರೆಗೆ ಹೈಟೆಕ್ ಆಸ್ಪತ್ರೆಗೆ ಆಪರೇಷನ್ ಮಾಡಿದ್ವಿ ಸರ್, ಮಾಡಿಸಿದ್ವಿ. ಅದು ಮಾತಾಡಕ್ಕೆ ಬರಲ್ಲ, ಒಂದು ಸ್ವಲ್ಪ ಉಬ್ಬಿಸ್ತಾನ ಅವ್ನು. ಮಾಡಲಿ ಬಿಡು, ಏನು ಬಟ್ ಮಾತಾಡ್ಬೋದಲ್ಲ. ಮಾತಾಡ್ತಾ ಇರು. ಮಾತಾಡಕ್ಕೆ ಬರಲ್ಲ ಅನ್ಕೊಳ್ಳೇ ಬೇಡ, ಗೊತ್ತಾಯ್ತಾ? ಮಾತಾಡ್ತಾ ಇರು, ಹೇಳ್ತೀನಿ ಅದು ಏನಾಗತ್ತೆ ನೋಡೋಣ, ಗೊತ್ತಾಯ್ತಾ? ನೀವೇನು ಸೆಕ್ಯೂರಿಟಿ ಕೆಲಸನಾ? ನೀವು ಒಬ್ಬರೇನಾ ದುಡಿಯೋರು? ಒಬ್ಬರೇ ಸರ್, ನಮ್ಮ ಮನೆಯಲ್ಲಿ ಒಬ್ಬರೇ ಸರ್. ಈ ಅಂಗಡಿ ಯಾಕೆ ಬಂತದು? ಅಂಗಡಿ ಅಂದರೆ ಸರ್ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಅಂದ್ರೆ ಮನೆ ನಡ್ಸ್ಕೊಂಡು ಹೋಗ್ಕೊಂಡು ಅಂದ್ರೆ ಮಗಳು ಅಂಗಡಿ ಒಂದು ಸ್ವಲ್ಪ ಹಾಕಿಕೊಟ್ರೆ ಅದನ್ನು ಒಂದು ಸ್ವಲ್ಪ ನೋಡ್ಕೊಂಡು. ಯಾರು ಇವಳು? ಈಗ ನೀನು BA ನಾ? ಹಾಂ ಸರ್, BA ಫಸ್ಟ್. PUC ಪಾಸ್ ಆಗಿದೆಯಾ? ಹಾಂ ಸರ್. BA ಫಸ್ಟ್ ಇಯರಾ ನೀನು? ಹಾಂ ಸರ್, BA ಫಸ್ಟ್. ಈಗ ನಿನ್ನ ಐಡಿಯಾ ಏನು? ಹಿಂಗೆ ಅಂಗಡಿ ಮಾಡ್ಕೊಂಬಿಟ್ರೆ ಇದನ್ನ ಮಾಡ್ಕೊಂಡು ಕಾಲೇಜ್ಗೆ ಹೋಗ್ಬೋದು ಅಂತನಾ? ಹಾಂ ಸರ್, ಕಾಲೇಜಿಗೆ ಹೋಗಿ ಬಂದು ನೋಡ್ಕೊಳ್ತೀನಿ ಸರ್ ಅದನ್ನ. ನೀನೇ? ಹಾಂ ಸರ್. ಅವನು ಹೆಲ್ಪ್ ಬೇಡವಾ? ಅವನು ನೋಡ್ಕೊಳ್ತಾನೆ ಸರ್. ಮುಂದೆ ನನಗೂ ಹೆಲ್ಪ್ ಆಗುತ್ತೆ ಅಂತ ಇವಾಗಲಿಂದನೇ ಇದು ಮಾಡ್ಕೊತೀನಿ. ಪ್ಲಾನು? ಹಾಂ ಸರ್. ಓ ನೀನು ಸೂಪರ್ ಪ್ಲಾನರ್ ಹಂಗಾರೆ ಬಿಡು ನೀನು. ಹಾಂ, ನೀವೇನು ಮಾಡ್ತೀರಿ ಅಜ್ಜಿ? ನಾವು ಮನೆಗೆ ದನಗಳದಾವ ಸಹ ನಮ್ಮವು. ಎಂತ ದನ? ಆಕಳುಗಳು ಅದಾವು. ಅದೇ ಎಂತ ಆಕಳ? ಹಸು ಸಹ ಹಾಲು ಕೊಡೋ. ಇವು ಜವಾರಿ ಅಲ್ಲ, ಹೈಬ್ರಿಡ್ ಅಲ್ಲ. ಹಂಗೆ ಹೇಳ್ಬೇಕು.
ನಾರ್ಮಲ್ ನಿಮ್ಮ ಲೋಕಲ್ ನಾರ್ಮಲ್. ದೇಸಿ ತಳಿ ಅದು 2 ಲೀಟ್ರ್ 3 ಲೀಟ್ರ್ 1.5 ಲೀಟ್ರ್ ಇಲ್ಲ ಕರೀತಾವೆ. ಸರ್ 8 ಲೀಟ್ರ್ ಕೊಡ್ತಾವು. ಎಲ್ಲ ಸೇರಿ ಎಲ್ಲ ಸೇರ ಒಂದೊಂದು ಹಸನ ಇಲ್ಲ ಒಂದೊಂದು. 8 ಲೀಟ್ರ್ ಕೊಟ್ರೆ ಒಳ್ಳೆ ಹಸನೇ ಅದು. ಹ್ಞೂ ಸರ್. ಒಂದು ಸ್ವಲ್ಪ ಜಮೀನು ಐತಿ. ಯಾರ ಹೆಸರಲ್ಲೈತಿ? ನನ್ನ ಹೆಸ್ರು ಏನಕ್ಕೆ ಮಾಡಿ ಇಟ್ಕೊಂಡು ಏನು ಮಾಡ್ಬೇಕಾದ್ರೆ? ನಿಮ್ಮ ಮಗ ಅದಾನಲ್ಲ ಸರ್, ಮೊಮ್ಮಕ್ಳು ಅದಾವು. ಒಬ್ಬರವ್ರಿಗೆ ಮತ್ತು ಅವ್ರಿಗೆ ಅಲ್ಲ ಮೊಮ್ಮಕ್ಳಿಗೆ ಮಗನ ಮಕ್ಳು ಅದಾರಲ್ಲ ಸರ್. ಮಗಳ ಮಕ್ಕಳಿಗೆ ಬೇಡವಾ? ಮಾಡಕ್ಕಲ್ಲ ಅವ್ರಿಗೂ ಮಾಡಕ್ಕೆ ಇವ್ರಿಗೂ ಮಾಡಕ್ಕೆ. ಇಬ್ಬರಿಗೂ ಕೊಡ್ಬೇಕು ನೀನು. ಬರೀ ಮಗನ ಮಕ್ಕಳೇ ಅಲ್ಲ, ಮಗಳ ಮಕ್ಕಳು ಮಕ್ಕಳೇ ನಿನಗೆ. ಹ್ಞೂ ಸರ್. ಕಾನೂನು ಪ್ರಕಾರ ಈಗ ನಿನಗೆ ನಿಮ್ಮ ಯಜಮಾನಿಂದ ಬಂದಿರೋದು ಅದು? ಹ್ಞೂ ಸರ್. ಹಾಂ, ಮತ್ತು ಕಾನೂನು ಪ್ರಕಾರ ಕೊಡಲೇಬೇಕು. ಕೋರ್ಟಲ್ಲಿ ಕೇಸ್ ಹಾಕಿಸ್ತೀನಿ. ಕೊಡೋಣ ಸರ್. ಹಾಂ, ಅವ್ರ ಹೆಂಡತಿ ಕೈಲಿ ಕೋರ್ಟಲ್ಲಿ ಕೇಸ್ ಹಾಕ್ಸ್ಬಿಡ್ತೀನಿ. ಹ್ಞೂ ಸರ್. ಕಾನೂನು ಆಗ ನೀ ಏನು ಮಾಡೋಕ್ಕಾಗಲ್ಲ, ಕೊಡ್ಬೇಕು. ಕೊಡೋಣ ಸರ್. ನೀ ಸ್ವಯಾರ್ಜಿತ ಆಗಿದ್ದಿದ್ರೆ ಕೊಡಂಗಿಲ್ಲ. ಇಲ್ಲ ಅದೇ ನಿಮ್ಮ ಯಜಮಾನರಿಂದ ಬಂದಿರೋದ್ರಿಂದ ಮೊಮ್ಮಕ್ಕಳಿಗೆ ಅಜ್ಜನ ಆಸ್ತಿ ಮೇಲೆ ಹಕ್ಕಿರ್ತದೆ. ಹಾಗಾಗಿ ಕೊಡ್ಬೇಕು ನೀನು. ಸರಿ ಆಯಿತು. ಈಗ ಅಲ್ಲೊಂದು ಏನೋ ಅಂಗಡಿ ಮಾಡಿದ್ರೆ ಸುಲಭ ಆಗತ್ತೆ ಅಂತನಾ? ಏನು ಅಂಗಡಿ? ಅಂಗಡಿ ಜೆರಾಕ್ಸ್ ಮಷಿನ್ ಕೊಡ್ಸಿದ್ರೆ ಅದನ್ನು ಇದನ್ನ ಮಾಡಿ. ಅಲ್ಲಿ ವರ್ಕ್ ಆಗತ್ತಾ ಅದು? ಹಾಂ ಸರ್. ಅಲ್ಲ ಅಲ್ಲಿ ಜನ ಬರ್ತಾರ ಅದಕ್ಕೆ? ಹಾಂ ಸರ್ ಬರ್ತಾರೆ. ಅಲ್ಲಿ ಏನು ಅಲ್ಲಿ ಮಂದಿ ಯಾಕೆ ಬರ್ತಾರ? ಅದು ಅಷ್ಟು ಇಂಪಾರ್ಟೆಂಟ್ ಜಾಗನ ಅದು? ಅಂದರೆ ಸರ್ ನಮ್ಮ ಏರಿಯಾದಲ್ಲಿ ಜಾಸ್ತಿ ಇಲ್ಲ ಸರ್ ಜೆರಾಕ್ಸ್ ಅಂಗಡಿ. ಬರ್ತಾರ ಗ್ಯಾರಂಟಿ? ಹಾಂ ಬರ್ತಾರೆ ಸರ್. ವ್ಯಾಪಾರ ಆಗತ್ತಾ? ಹಾಂ ಸರ್. ಆಮೇಲೆ ಕೈ ಎತ್ಬಿಡ್ತೀಯಾ? ಇಲ್ಲ ಸರ್ ಬರ್ತಾರೆ. ಆಯ್ತಪ್ಪ ಸರಿ. ನನ್ನ ಪರಿಚಿತ ಅಥವಾ ನಮ್ಮ ಈ ಪ್ರೋಗ್ರಾಮಲ್ಲಿ ನೆರವು ಮಾಡೋದಕ್ಕಿರೋಂಥ ರಾಘವೇಂದ್ರ ಬಾಸೂರ್ ಅವರೀಗ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ತಮಗೆ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ಕಾರ. ನಿಮ್ಗೆ ಯಾಕೆ ಇದ್ರಲ್ಲಿ ಆಸಕ್ತಿ? ಇಲ್ಲ ಸರ್, ನನಗೆ ಆಕ್ಚುಲಿ ಅವ್ರು ನೋಡಿ ನನಗೆ ತುಂಬಾ ಇದು ಆಯ್ತು. ಪಾಪ ಅವರು ಹ್ಯಾಂಡಿಕ್ಯಾಪ್ ಇದಾರಲ್ಲ. ಅಲ್ಲ, ನನಗೆ ಏನಂದ್ರೆ ಅವಳು ಪ್ಲಾನಿಂಗ್ ಚೆನ್ನಾಗಿದೆ. ಹ್ಞೂ ಸರ್. ಹ್ಞೂ ಸರ್. ಸಖತ್ ಪ್ಲಾನರ್ ಅವಳು. ಸರಿ ಇದೆ ಅವಳು. ಹೌದು ಸರ್. ಹೌದು ಸರ್. ಹೌದು ಸರ್. ಪ್ಲಾನರ್ ಇದ್ದಾರೆ. ಮತ್ತೆ ಕ್ರಿಯೇಟಿವಿಟಿ ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಅನ್ನೋದು ಒಂದು ಇದೆ. ಕರೆಕ್ಟ್ ಇದೆ. ಅದಕ್ಕೆ ಅದನ್ನ ನೋಡ್ಬಿಟ್ಟು ನನಗೆ ಅದು ಮನಸ್ಸು ಕರಗೋಯ್ತು ಸರ್. ಅಂತವ್ರಿಗೆ ನಾವು ಮಾಡಿದ್ರೆ ಮುಂದೆ ನಮಗೂ ಒಂದೇನೋ ಒಂದು ಇದಾಗುತ್ತೆ. ನಮ್ಗೆ ಆಗದಿದ್ರು ಪರವಾಗಿಲ್ಲ. ಹೌದು ಸರ್. ನಮ್ಗೆ ಆಗ್ಬೇಕಾದ ಹಾಗೆ ಆಗತ್ತೆ. ನಮಗೆ ಆಗ್ಬೇಕಾದೇನು ಸಮಸ್ಯೆ ಅಲ್ಲ ಅದು. ನಾನೀಗ ಹೇಳ್ತಾ ಇದ್ದೆ, ಕೆಲವೊಮ್ಮೆ ದುಡಿಮೆ ಇಂಪಾರ್ಟೆಂಟ್ ಅಲ್ಲ, ಕೊಡೋದು ಬಹಳ ಕಷ್ಟ ಅಂತ. ಹೌದು ಸರ್. ಹೌದು ಸರ್. ಹೌದು ಸರ್. ಕೊಡೋದು ಬಹಳ ಕಷ್ಟ, ದುಡಿಯೋದು ತುಂಬಾ ಸುಲಭ. ಓಕೆ ಸರ್, ನಿಮ್ಮ ಆಶೀರ್ವಾದ ಇರ್ಲಿ ಸರ್. ದೇವ್ರು ಒಳ್ಳೇದ್ ಮಾಡ್ಲಿ. ನಿಮ್ದೇನ್ ಬಿಸ್ನೆಸ್ ಏನು? ನಮ್ದು IT ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಿದ್ವಿ ಸರ್. ಗವರ್ನಮೆಂಟ್ ಎಂಪ್ಲಾಯ್ಸ್ ಮತ್ತೆ ಪ್ರೈವೇಟ್ ಕಂಪನೀಸ್ಗೆಲ್ಲ ಮಾಡ್ತೀವಿ ಸರ್. ಸರಿ, ಇದೊಂದು ವ್ಯವಸ್ಥೆ ಮಾಡಿ ಕೊಡೋಣವಾ ಹಾಗಾದ್ರೆ? ಶೂರ್ ಸರ್, 100% ಸರ್, ನಾನು ಮಾಡ್ತೇನೆ ಸರ್. ಓಕೆ ಥ್ಯಾಂಕ್ ಯು ರವೀಂದ್ರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನು ವ್ಯವಸ್ಥೆ ಮಾಡಿಸಿ ಹೇಳ್ತೀನಿ ಅವ್ರಿಗೆ. ವ್ಯವಸ್ಥೆ ಮಾಡಿಕೊಡ್ತಾರೆ. ಚೆನ್ನಾಗಿ ನಡೆಸು, ಹಾಂ ಸರ್. ಚೆನ್ನಾಗಿ ಓದು. ಹಾಂ ಸರ್. ನಾಳೆ ಅಪ್ಪಿ ನಿನ್ನ ಕಣ್ಣಿನ ಸಮಸ್ಯೆ ಮಧ್ಯೇನು ಒಂದು ಒಳ್ಳೆ ಕೆಲಸ ಸಿಕ್ಕಿದ್ರೆ ಹಾಂ ಸರ್. ಸೇರ್ಕೊಂಡು ಚೆನ್ನಾಗಿರು. ಹಾಂ ಸರ್. ಗೊತ್ತಾಯ್ತಾ? ಹಾಂ ಸರ್. ಸರ್ ಆಪರೇಷನ್ಗೆ ಏನಾದರೂ ಅವನಿಗೆ ಹೆಲ್ಪ್ ಈಗ ಮಾಡೋಕ್ಕಾಗಲ್ಲ. ಆಪರೇಷನ್ನು ಹೆಲ್ತಿನ ವಿಚಾರದಲ್ಲಿ ನಾವು ಕೈ ಹಾಕಕ್ಕೆ ಹೋಗಲ್ಲ. ಯಾಕಂದರೆ ಅದು ಒಬ್ರಿಗೆ ಕೈ ಹಾಕಿದ್ರೆ ಎಲ್ಲರಿಗೂ ಅದೇ ನ್ಯಾಯ ಮಾಡ್ಬೇಕು ನಾವು ನಾಳೆ. ಹಾಗಾಗಿ ನಾವು ಸಾಮಾನ್ಯವಾಗಿ ಅದು ಕೈ ಹಾಕಲ್ಲ. ಅದಕ್ಕೆ ನೀವೇ ವ್ಯವಸ್ಥೆ ಮಾಡ್ಕೊಳ್ಳಿ. ನೀವು ಓದೋದು PUC ಮುಗಿಸು, ಆಮೇಲೆ ನೋಡೋಣ. ಓಕೆ. ಇದರೊಂದಿಗೆ ಇವತ್ತಿನ ಬೆಳಕು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಂದಿನಂತೆ ಮುಂದಿನ ವಾರ ನಿಮ್ಮಗಳಿಗೆ ವಾಪಸ್ಸು ನಿಮ್ಮ ಮುಂದೆ ಹಾಜರಾಗ್ತೀವಿ ಹೊಸ ಇಶ್ಯೂಸಿನ ಆಧಾರದಲ್ಲಿ. ಈ ವಾರದ ಮೊದಲನೇ ಇಶ್ಯೂ ಅಂತೂ ಐ ವಾಸ್ ಥರೋಲಿ ಇಂಪ್ರೆಸ್ಡ್. ಗಾರೆ ಕೆಲಸ ಮಾಡಿಕೊಂಡು ಇನ್ನೊಬ್ಬರಿಗೆ ಮನೆಯನ್ನು ಕಟ್ಟಿಕೊಡುವ ಉದ್ಯೋಗದಲ್ಲಿದ್ದವರು ತನ್ನ ಮನೆಯನ್ನೇ ಮಾರ್ಕೊಳ್ಬೇಕಾದ ಪರಿಸ್ಥಿತಿ ಬರುವಂಥದ್ದು, ಅಥವಾ ಆಸ್ತಿಯನ್ನು ಮಾರ್ಕೋಬೇಕಾದ ಪರಿಸ್ಥಿತಿ ಬರೋದು, ಮತ್ತು ಇನ್ಯಾರ್ದೋ ಜೀವನ ನಾನು ಮತ್ತೆ ಕಟ್ತೀನಿ ಅನ್ನೋದು, ಸಿರಿವಂತಿಕೆ ಇಲ್ಲದಿದ್ದರೂ ಅಂತಹ ಆಲೋಚನೆಗಳಿಗೆ ತನ್ನ ಪುತ್ರನಿಗಾಯಿತು ಅನ್ನೋ ಆಲೋಚನೆ ಮಾಡೋದು ಭಾಳ ಕಷ್ಟದ ಇದು. ಇಟ್ಸ್ ಅ ವೆರಿ ಇಂಪ್ರೆಸಿವ್ ಸ್ಟೋರಿ ಅದು. ಐ ಹೋಪ್ somebody will come to the rescue.